ನರಿ ಮತ್ತು ಸಿಂಹದ ಕಥೆ. ಹಂತ 1. ಸಿಂಹದ ವಿಶ್ರಾಂತಿ. ಒಂದು ಸುಂದರವಾದ ಕಾಡಿನಲ್ಲಿ ಬಲಿಷ್ಠವಾದ ಸಿಂಹವೊಂದು ವಾಸವಾಗಿತ್ತು. ಒಂದು ಮಧ್ಯಾಹ್ನ ಸಿಂಹವು ದೊಡ್ಡ ಮರದ ನೆರಳಿನಲ್ಲಿ ಗಾಢವಾಗಿ ನಿದ್ರಿಸುತ್ತಿತ್ತು. ಆ ಸಮಯದಲ್ಲಿ ಆ ಕಡೆ ಬಂದ ನರಿ ಸಿಂಹ ನಿದ್ರಿಸುತ್ತಿರುವುದನ್ನು ಗಮನಿಸಿತು. ಹಂತ 2. ನರಿಯ ತರ್ಲೆ ಮತ್ತು ಅಹಂಕಾರ. ನರಿಯು ಸ್ವಭಾವತಃ ಚಾಣಾಕ್ಷ ಮತ್ತು ತುಂಟಾಗಿತ್ತು. ಸಿಂಹವು ಅಷ್ಟು ದೊಡ್ಡ ಪ್ರಾಣಿಯಾಗಿದ್ದರೂ ಗೊರಕೆ ಹೊಡೆಯುತ್ತಾ ಮಲಗಿರುವುದನ್ನು ನೋಡಿ ನರಿಗೆ ತಮಾಷೆ ಎನಿಸಿತು. ಅದು ಸಿಂಹದ ಹತ್ತಿರ ಹೋಗಿ ಅದನ್ನು ನೋಡಿ ಹಿಯಾಳಿಸಿ ನಕ್ಕಿತು. ಸಿಂಹದ ನಿದ್ರೆಗೆ ಭಂಗ ತರುವಂತೆ ಸಣ್ಣಪುಟ್ಟ ತುಂಟಾಟ ಮಾಡಿತು. ಹಂತ 3. ಸಿಂಹದ ಎಚ್ಚರ ಮತ್ತು ಸಿಟ್ಟು. ನರಿಯ ಗದ್ದಲದಿಂದ ಸಿಂಹಕ್ಕೆ ಎಚ್ಚರವಾಯಿತು. ತನ್ನ ನಿದ್ರೆಯನ್ನು ಕೆಡಿಸಿದ ಸಣ್ಣ ನರಿಯನ್ನು ನೋಡಿ ಸಿಂಹಕ್ಕೆ ವಿಪರೀತ ಕೋಪ ಬಂದಿತು. ಅದು ಜೋರಾಗಿ ಗರ್ಜಿಸಿ ನರಿಯನ್ನು ಹಿಡಿಯಲು ಮುಂದಕ್ಕೆ ಲಂಘಿಸಿತು. ನರಿಯು ಗಾಬರಿಯಿಂದ ಅಲ್ಲಿಂದ ಓಡಲು ಪ್ರಾರಂಭಿಸಿತು. ಹಂತ 4. ನರಿ ಸಂಕಷ್ಟಕ್ಕೆ ಸಿಲುಕಿದ್ದು. ಓಡುವ ಭರದಲ್ಲಿ ನರಿಯು ತನ್ನ ಚಾಣಾಕ್ಷತನವನ್ನೇ ಮರೆತುಬಿಟ್ಟಿತು. ಬೇಟೆಗಾರರು ಪ್ರಾಣಿಗಳನ್ನು ಹಿಡಿಯಲು ಹಾಕಿದ್ದ ಬಲೆಯಲ್ಲಿ ನರಿಯು ಸಿಕ್ಕಿಬಿದ್ದಿತು. ಸಿಂಹವು ಹತ್ತಿರ ಬರುತ್ತಿದ್ದಂತೆ ನರಿಗೆ ತನ್ನ ಸಾವಿನ ಭಯ ಶುರುವಾಯಿತು. ಹಂತ 5. ಪಾಠ ಮತ್ತು ಕ್ಷಮೆ. ತಾನು ಮಾಡಿದ ತಪ್ಪಿನ ಅರಿವಾದ ನರಿಯು ಸಿಂಹದ ಬಳಿ ಕ್ಷಮೆ ಕೇಳಿತು. ನನ್ನನ್ನು ಕ್ಷಮಿಸು ರಾಜನೇ, ನಾನು ನಿನ್ನನ್ನು ಅವಮಾನಿಸುವ ಉದ್ದೇಶ ಹೊಂದಿರಲಿಲ್ಲ ಎಂದು ಬೇಡಿಕೊಂಡಿತು. ನರಿಯ ಅಸಹಾಯಕತೆಯನ್ನು ಕಂಡ ಸಿಂಹವು ಮನಸ್ಸು ಬದಲಿಸಿ ಅದಕ್ಕೆ ಜೀವದಾನ ನೀಡಲು ನಿರ್ಧರಿಸಿತು. ಕಥೆಯ ನೀತಿ: ಯಾರನ್ನೂ ಎಂದಿಗೂ ಹಗುರವಾಗಿ ಕಾಣಬಾರದು ಮತ್ತು ಅನಗತ್ಯವಾಗಿ ಇತರರ ನಿದ್ರೆ ಅಥವಾ ನೆಮ್ಮದಿಯನ್ನು ಕೆಡಿಸಬಾರದು.